ಭಾಗ 2 ನಾನು ಹೇಳಿದೆ ನಿಮಗೆ. ಅಂದರೆ ಬೋಟಿ ಲಿವರ್ ಗೊಜ್ಜನ್ನು ಇನ್ನು ಸ್ವಲ್ಪ ತೆಗೆದಿಟ್ಟಿದೆ ಅಂತ ಹೇಳಿದ್ರೆ, ಸೊ ಅದನ್ನು ಇವಾಗ ಒಂದು ಹೊಸ ರೆಸಿಪಿಯಲ್ಲಿ ಟ್ರೈ ಮಾಡ್ತಿದ್ದೆ. ತುಂಬ ಟೇಸ್ಟಿ ಕೂಡ ಇದೆ ನೋಡಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇವೆ. ಸೊ ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಪೇಸ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೇವೆ. ಸೊ ಇದನ್ನು ನಮ್ಮ ಬ್ರದರ್ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಒಳ್ಳೆ ರೆಸಿಪಿ ತುಂಬ ಟೇಸ್ಟಿಯಾಗಿದೆ. ಅದರ ಜೊತೆಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಚಿಟಿಕೆ ಅರಿಶಿನ ಪುಡಿ. ಅದಾದ ನಂತರ ನೀವು ನೋಡ್ತಾ ಇರ್ಬೋದು 2 ಮೊಟ್ಟೆಯನ್ನು ಕೂಡ ಹಾಕ್ಕೊಂಡಿದ್ದೇವೆ, ಸ್ವಲ್ಪ ಕಾಳು ಮೆಣಸು ಪುಡಿ. ಸೊ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೆ ನೋಡಿ. ಇದನ್ನು ಸಿಮ್ಮುರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಏಕೆಂದರೆ ಜಾಸ್ತಿ ಉರಿ ಕೊಟ್ಟರೆ ತಳ ಹಿಡಿಬೋದು. ಇವಾಗೇನು ನಾನು ಬೋಟಿ ಇದನ್ನು ಸಪ್ರೇಟ್ ತೆಗೆದಿದ್ದೀವಲ್ಲ ಬೋಟಿ ಇವತ್ತು, ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಪುಡಿ, ಇನ್ನೊಂದು ಸ್ವಲ್ಪ ಕಾಳು ಮೆಣಸು ಪುಡಿ ಕೂಡ ಆ್ಯಡ್ ಮಾಡ್ತೀವಿ. ಸೊ ಅದಾದ ನಂತರ ಒಂದೇ 1 ಚಿಟಿಕೆಯಷ್ಟು ನೀರು, ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಸೋಯಾ ಸಾಸನ್ನು ಹಾಕ್ಕೊಂಡು ಸಿಮ್ಮುರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ ರೀತಿ ಫ್ರೈ ಮಾಡ್ಕೊಂಡು ನಂತರ ಏನು ಮಾಡೋಕ್ಕೆ ನಾವು ಸಿಮ್ಮುರಿಯಲ್ಲಿ ಅದರ ಘಮ ತುಂಬ ಚೆನ್ನಾಗಿರುತ್ತೆ ಬೇಯೋದ್ರಿಂದ ನೋಡಿ. ಇದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇವೆ. ಸೊ ಇವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದಾದ ನಂತರ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೇವೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆಯಿತು. ಸೊ ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು, ಮುದ್ದೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಂತರ ನಾನು ನಿಮಗೆ ಒಂದು ಹೇಳಿದ್ದೆ, ಏನಂತ ಹೇಳಿದರೆ ಇದು ಮ್ಯೂಸಿಕಲ್ ಆಟಿಕೆ ವಸ್ತು. ಸೊ ಇದು ಒಂದು ಮಕ್ಕಳಿಗೆ ಕಲಿಕೆಯ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಒಂದು ಅವರ ಮ್ಯೂಸಿಕಲ್ ಒಂದು ಆಸಕ್ತಿ ಕೂಡ ಬರಬಹುದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಮೊಬೈಲ್ಗಳಿಗೆ ಹೆಚ್ಚು ಅಡಿಕ್ಟ್ ಆಗ್ತಾಯಿದ್ದಾರೆ. ಅದರ ಜೊತೆಗೆ ಮಕ್ಕಳ ಒಂದು ಸಾಮರ್ಥ್ಯ, ಬುದ್ಧಿಮಟ್ಟ ತುಂಬ ಕಡಿಮೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅವರಿಗೆ ಒಂದು ಆ್ಯಕ್ಟಿವಿಟೀಸನ್ನು ಕೂಡ ಮಾಡಲಿಕ್ಕೋಸ್ಕರ ನಾನು ಈ ಒಂದು ಮ್ಯೂಸಿಕ್ ಸಂಗೀತದಲ್ಲಿರುವಂಥ ಸೌಂಡ್ಸನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೇನೆ. ಸೊ ಇದು ನಮಗೂ ಕೂಡ ಮಕ್ಕಳ ಜೊತೆಗೆ ಯಾರೇ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಸೊ ಈ ಒಂದು ವಸ್ತುವನ್ನು ಮಕ್ಕಳ ಜೊತೆಯಲ್ಲಿ ಆಟಿಕೆಯಲ್ಲಿ ಆಡ್ತಾ ಇದ್ದರೆ ಅವರಿಗೆ ಗಮನ ಜಾಸ್ತಿ ಮೊಬೈಲ್ ಕಡೆ ಹೋಗಲ್ಲ ಅಥವಾ ಟಿ ವಿ ಕಡೆ ಹೋಗಲ್ಲ. ಈ ಒಂದು ವಸ್ತುಗಳನ್ನು ಮನೆಯಲ್ಲೇ ಆಗಿರ್ಬೋದು ಅಥವಾ ಶಾಲೆಯಲ್ಲೇ ಎಲ್ಲೇ ಆಗಿರ್ಬೋದು, ಕಲಿಕೆಯಲ್ಲಿ ಅವರಿಗೆ ಒಂದು ಆಸಕ್ತಿ ಕೂಡ ಬರುತ್ತೆ. ಅದಲ್ಲದೆ ಕಲರ್ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ ಕೂಡ ಸಿಗುತ್ತೆ. ಇವಾಗ ನಾವೇನು ಕೈಯಲ್ಲಿ ಅಥವಾ ಅದು ಬಾರಿಸ್ತಾ ಇದೆ ಸೌಂಡ್ಸ್ ಎಲ್ಲ, ಅದು ಅವ್ರಿಗೆ ಒಂದು ಕಿವಿಗೆ ಭಾಳಷ್ಟು ಒಂದು ಇಂಪಾದ ಸೌಂಡ್ ಆಗಿರಬಹುದು. ಸೊ ನೀವು ನೋಡ್ತಿರ್ಬೋದು ಕಲರು ಪರ್ಪಲ್ಲು, ಆರೆಂಜು, ಗ್ರೀನು, ಯೆಲ್ಲೋ ಮತ್ತು ಪಿಂಕ್, ಲೈಟ್ ಪಿಂಕ್ ಇರುವಂಥದ್ದು. ಸೊ ಇಷ್ಟು ಕಲರನ್ನು ಕೂಡ ನಾವು ತಗೊಂಡಿದ್ದೇವೆ. ಸೊ ಇದನ್ನು ನೀವು ಮಕ್ಕಳ ಜೊತೆ ಆಟ ಆಡಬೇಕು. ಯಾಕೆಂದರೆ ನಾವು ಹೆಚ್ಚು ಮಕ್ಕಳನ್ನು ಎಷ್ಟು ಎಂಗೇಜ್ ಮಾಡ್ತೀವೋ ಅಷ್ಟು ಕಲಿಕೆಯಲ್ಲಿ ಉತ್ತಮ ರೀತಿಯಲ್ಲಿ ಕೂಡ ಬರ್ತಾರೆ. ಸೊ ಅದಲ್ಲದೆ ನೀವು ಈ ಒಂದು ಸೌಂಡ್ಸ್ ಏನಿದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗ್ತಿರೋ ಮಕ್ಕಳು ನೋಡ್ತಾ ಇದ್ದರೆ ಅವ್ರ ಕಲಿಕೆಯ ಜೊತೆಗೆ ಇನ್ನೊಂದೇನೆಂದರೆ ಹಲವಾರು ನ್ಯೂನತೆಗಳು ಕೂಡ ಬರ್ತಾಯಿದ್ದಾವೆ, ಹಲವಾರು ಸಮಸ್ಯೆಗಳು ಕೂಡ ಬರ್ತಾಯಿದ್ದಾವೆ. ಅದನ್ನು ನೀವು ಮುಂದಿನ ದಿನಗಳಲ್ಲಿ ಎಷ್ಟು ನೋಡ್ತಾ ಇರ್ತೀರೋ, ಡಿಸಾಬಿಲಿಟಿ ವೇಯಲ್ಲಿ ಹೋಗ್ತಾ. ಸೊ ಈ ಒಂದು ಮಕ್ಕಳಿಗೆ ಸಂಗೀತದ ಕಡೆ ಗಮನ ಕೊಡೋದಕ್ಕೆ ಇದು ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಟ್ರೈ ಮಾಡುವಂಥ ಆ್ಯಕ್ಟಿವಿಟೀಸ್ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕಲೀಲಿಕ್ಕೆ ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ವಸ್ತುವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇದನ್ನು ನಾನು ಕೂಡ ಟ್ರೈ ಮಾಡ್ತಾ ಇದ್ದೇನೆ. ಏಕೆಂದರೆ ಹೆಚ್ಚು ನಾವು ಮೊಬೈಲ್ಗಳಿಗಾಗಿರ್ಬೋದು, ಟಿ ವಿಗಳಿಗಾಗಿರ್ಬೋದು, ಯಾವುದನ್ನೇ ಎಷ್ಟು ಮಿತಿಯಲ್ಲಿ ನೋಡಬೇಕು ಅಷ್ಟನ್ನು ಮಾತ್ರ ಗಮನ ಕೊಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಮಕ್ಕಳ ಗಮನ ಕಲಿಕೆಯಲ್ಲಿ ತುಂಬ ಹಿಂದುಳಿತಾ ಇದ್ದಾರೆ. ಅದಲ್ಲದೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಹಲವಾರು ಸಮಸ್ಯೆಗಳು ನಾನು ಹೇಳ್ದಂಗೆ ನ್ಯೂನತೆಗಳಿಗೆ ಒಳಗಾಗಬಾರ್ದು, ಡಿಸಾಬಿಲಿಟಿಗೆ. ಸೊ ಅದಕ್ಕೋಸ್ಕರ ಈ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇದು ನಿಮಗೆ ಇಷ್ಟ ಆಗಬಹುದು ಅಂತ ಭಾವಿಸ್ತೇನೆ. ಹಾಗೂ ನನ್ನ ಚಾನಲನ್ನು ಫಾಲೋ ಮಾಡಿ.